ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. 10 ಹ್ಯಾಂಡ್ ಪರ್ಸ್ ಆರ್ಡ್ರ್ ಇದೆ. ಅದನ್ನು ನಾನು ಈ ಸಲ ಒಂದೇ ಕಲ್ಲರೇ ಉಪಯೋಗಿಸಿ ಹೊಳೆಯೋಣ ಅಂದ್ಕೊಂಡಿದ್ದೀನಿ. ಈ ಬಟ್ಟೆಯಿಂದ 10 ಪರ್ಸ್ಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಬಟ್ಟೆ ನೇವಿ ಬ್ಲೂ ಕಲರ್ ಇರೋದ್ರಿಂದ ನಾನು ಲೈನಿಂಗಿಗೆ ಈ ರೀತಿ ಬ್ಲ್ಯಾಕ್ ಲೈನಿಂಗ್ನ ಉಪಯೋಗಿಸ್ತೀನಿ. ಒಂದೊಂದಕ್ಕೆ ಸಪ್ರೇಟ್ ಮಾರ್ಕ್ ಹಾಕ್ಕೊಂಡು ನಾವು ಕಟ್ ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಟ್ಟು 12 ಪರ್ಸ್ನ ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. 10 ಆರ್ಡ್ರ್ ಇದೆ, ಇನ್ನೆರಡು ಎಕ್ಸ್ಟ್ರಾ ಹೊಲಿತಾ ಇದ್ದೀನಿ. ಮೊದಲೆಲ್ಲ ಒಂದೊಂದೇ ಸಪ್ರೇಟ್ ಕಟ್ ಮಾಡ್ಕೊಳ್ತಾ ಇದೆ. ಅದು ತುಂಬ ಟೈಮ್ ಹಿಡಿತಾ ಇತ್ತು ಮತ್ತು ಕಟ್ಟಿಂಗ್ಗೆ ಒಂದಿನ ಆಗೋಗ್ತಾ ಇತ್ತು. 10, 20, 30, 50 ಎಷ್ಟೇ ಆಗಲಿ ಒಂದೊಂದೇ ಮಾಡ್ಕೊಳ್ತಾ ಇದೆ. ಈಗ ಹಾಗೆ ಮಾಡೋದಿಲ್ಲ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡೆ, ಪುನಃ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 4 ಲೇಯರ್ ಆಯಿತು. ಅಗಲ 10.5 ಇಂಚು, ನನಗೆ ಫೋಲ್ಡ್ ಮಾಡಿದಾಗ 10.5 ಇಂಚು ಬಂತು. ಹಾಗಾಗಿ ಎಕ್ಸ್ಟ್ರಾ ನಾನು ಕಟ್ಟಿಂಗ್ ತೆಗ್ದಾಕ್ತಾ ಇಲ್ಲ. 10.5 ಇಂಚು ಅಗಲ ಇಡ್ತಾ ಇದ್ದೇನೆ. ಪರ್ಸ್ ಅಳತೆನೂ ಅಷ್ಟೇ ಬೇಕಾಗಿದೆ. ಉದ್ದ 13 ಇಂಚು ಇಟ್ಕೊಳ್ತಾ ಇದ್ದೇನೆ. ಇದನ್ನು 2 ಸರಿ ಅಡ್ಡ ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ 4 ಲೇಯರ್ ಇದೆ. ನಾವು ಒಂದು ಸರಿ ಅಳತೆ ತೊಗೊಂಡ್ರೆ ಒಂದು ಕಟ್ಟಿಂಗಿಗೆ 4 ಪರ್ಸ್ ಆಗುತ್ತೆ. ಹಾಗಾಗಿ 3 ಸಲ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 3 ಸಲ 13 ಇಂಚು 13 ಇಂಚು 3 ಸಲ ಮಾರ್ಕ್ ಹಾಕ್ಕೊಂಡೆ. 3, 4, 12 ಪರ್ಸ್ ಆಗುತ್ತೆ ಇದರಲ್ಲಿ. ಪರ್ಸ್ ಲೆಂತ್ 13 ಇಂಚು. 13 ಇಂಚಿಗೆ 3 ಸಲ ಮಾರ್ಕ್ ಹಾಕಿದ್ದೆ. ಅದನ್ನು 3 ಸಲದೂ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡಾಗ ನಮಗೆ 3, 4, 12 ಪರ್ಸ್ ಆಗ್ತದೆ. ಇದನ್ನು ಸೈಡ್ ಓಪನ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ 2 ಸೈಡುವೆ ಓಪನ್ ಮಾಡ್ಕೊಳ್ಬೇಕು. ಆವಾಗ ಒಂದು ಕಟ್ಟಿಂಗಿಗೆ ಈ ರೀತಿಯಾಗಿ 4 ಪರ್ಸಿಗೆ ಬಟ್ಟೆ ಸಿಕ್ತು ನಮಗೆ. ಫೋಮ್ನು ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಳ್ತೇನೆ. ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೆ ಪುನಃ ಇನ್ನೊಂದು ಅಡ್ಡ ಫೋಲ್ಡ್ ಮಾಡ್ಕೊಳ್ಬೇಕು. ಆವಾಗ ನಮಗೆ 4 ಲೇಯರ್ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು 3 ಮೇಯ್ನ್ ಬಟ್ಟೆನ ಇಟ್ಬಿಟ್ಟು ಕಟ್ ಮಾಡಿದ್ರೆ ನಮಗೆ 3, 4, 12 ಪರ್ಸಿಗೆ ಫೋಮ್ ಸಿಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಫೋಮ್ನ ಕಟ್ ಮಾಡಿಕೊಂಡೆ. ಇದೇ ರೀತಿಯಾಗಿ ಲೈನಿಂಗ್ ಕೂಡ ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 2 ಸಲ ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. 2 ಸಲ ಫೋಲ್ಡ್ ಮಾಡಿದ್ರೆ 4 ಲೇಯರ್ ಆಗುತ್ತೆ. ಈಗ 3 ಸಲ 3 ಬಟ್ಟೆನ 3 ಪರ್ಸ್ಗಾಗೋ ಮೇನ್ ಬಟ್ಟೆನ ಇಟ್ಬಿಟ್ಟು ಕಟಿಂಗ್ ಮಾಡಿಕೊಂಡ್ರೆ ನಮಗೆ 12 ಪರ್ಸ್ಗೂ ಒಂದೇ ಸಲ ಲೈನಿಂಗು ಸಿಕ್ಬಿಡುತ್ತೆ. ಓಪನ್ ಸೈಡಿಂದ ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಕ್ಲೋಸ್ ಇರೋ ಕಡೆಯಿಂದ ಮಾಡಬಾರ್ದು. ಆವಾಗ ನಿಮಗೆ ಸ್ವಲ್ಪನೂ ಲೈನಿಂಗು ವೇಸ್ಟ್ ಆಗೋದಿಲ್ಲ. ನಾನಿಲ್ಲಿ 2 ಜಿಪ್ ಇರೋ ಹ್ಯಾಂಡ್ ಪರ್ಸ್ ತಯಾರಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಇದನ್ನೇ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸೇಮ್ ಅಳತೆ ಡಬಲ್ ಫೋಲ್ಡ್ ಮಾಡಿದ್ರೆ ಇನ್ನೊಂದು ಜಿಪ್ ಹಾಕ್ತೀವಲ್ಲ ಅದಕ್ಕೆ ಲೈನಿಂಗ್ ಆಗುತ್ತೆ. ಲೈನಿಂಗು ಫೋಮ್ ಇಟ್ಟು ಹೊಲಿಗೆ ಹಾಕ್ಕೊಂಡ್ಮೇಲೆ 2 ಇಂಚಿಗೆ ಯಾವುದಾದ್ರೂ ಒಂದು ಸೈಡಿನ ಮಾರ್ಕ್ ಹಾಕ್ಕೊಳ್ಬೇಕು. 10.5 ಇಂಚಿರೋದು ಜಿಪ್ಪು ಬೇಕಾಗುತ್ತೆ. ಆ ಮಾರ್ಕ್ ಮೇಲೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಪಕ್ಕದಲ್ಲಿ ಒಂದು ಕಾಲಿಂಚ್ ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಅಲ್ಲಿ ಬಿಟ್ಟಿರ್ತೀವಲ್ಲ ಜಾಗ, ಅದನ್ನು ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ಜಿಪ್ ನೆಕ್ಸ್ಟ್ ಹಾಕ್ಕೊಳ್ಬೋದು. ಪುನಃ ಉಲ್ಟಾ ಮಾಡಿ ಒಂದು ಸ್ಟಿಪ್ ಹೊಲಿಗೆ ಹಾಕಬೇಕು. ಮೇಯ್ನ್ ಬಟ್ಟೆನ ಪುನಃ ಜಿಪ್ಪು ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕಬೇಕು. ಉಲ್ಟಾ ಇಟ್ಕೊಂಡು ಹೊಲಿಗೆ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೀದಾ ಇಟ್ಕೊಂಡು ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಈ ರೀತಿಯಾಗಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು. ನಂತರ ಉಲ್ಟಾ ಇಟ್ಬಿಟ್ಟು ಈ ರೀತಿಯಾದ ಲೈನಿಂಗ್ ಮೊದಲೇ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಪುನಃ ಜಿಪ್ ಮೇಯ್ನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕು. ಪುನಃ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಿಗೆ ಒಳಗಡೆ ಮಾಡಿ. ಒಂದು ಸೈಡು ಜಿಪ್ ಬಿಚ್ಕೊಂಡು ಇನ್ನೊಂದು ಸೈಡಿಗೆ ಉಲ್ಟಾ ಇಟ್ಬಿಟ್ಟು ಜಿಪ್ಪನ್ನು ಹೊಲಿಗೆ ಹಾಕಬೇಕು. ಹೊಲಿಗೆನ ಒಳಗಡೆ ಮಾಡಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೈಡ್ ಹ್ಯಾಂಡ್ಲಿಗೆ 12 ಇಂಚ್ ಉದ್ದದ್ದು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಜಿಪ್ಪಿಂದ ಸ್ವಲ್ಪ ಕೆಳಗಡೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ಸೈಡ್ ಹ್ಯಾಂಡ್ಲ್ ಇಟ್ಟ ಮೇಲೆ ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದು ಬಿಡಬೇಕು. ಈ ರೀತಿಯಾಗಿ ಫಸ್ಟ್ ಒಂದು ಸಲ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ತೆಗೆದು ಆದಮೇಲೆ ಸ್ವಲ್ಪ ಪುನಃ ಇನ್ನೊಂದು ಸ್ವಲ್ಪ ಜಿಪ್ಪು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ ಈ ರೀತಿಯಾಗಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ಸೈಡುವೆ ಹೊಲಿಗೆ ಹಾಕಬೇಕು. ಈಗ ರೆಡಿ ಆಗಿದೆ, ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ. ಎಲ್ಲ ಪರ್ಸ್ಗಳನ್ನೂ ಇದೇ ರೀತಿಯಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೇನೆ. ನೀವು ಕೂಡ ಒಟ್ಟಿಗೆ 10, 20 ಆರ್ಡ್ರ್ ಇದ್ದಾಗ ಈ ರೀತಿಯಾಗಿ ಒಟ್ಟಿಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ